ಇವತ್ತು ವಿಚಾರ ಏನು ಅಂದರೆ ನಾವು ಈ ಮಿಗಿಲಿನ ಮುಗಿಲಿನಾಗಿರೋ ಜಲಗಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಬರೋಕ್ಕೆ ಮುಂಚೆನೇ ತುಂಬ ಅಡ್ವೆಂಚರು. ಮುಂದೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಮ್ಮ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂದರೆ ನಮ್ಮ ಮಾವಲ್ಪಲ್ಲಿ ತ್ಯಾಗಣ್ಣ, ಮತ್ತು ಬಂದ್ಬಿಟ್ಟು ಚಿರು ಪವನ್ ತೇಜ್, ಮತ್ತು ಅವ್ರ ಜೊತೆ ಏನು ಪೇರು ಅಂಬರೀಷ್ ಅಣ್ಣ ಅವರು, ಮತ್ತು ನಾನು ಕೂಡ ಇಲ್ಲೇ ಬಂದಿದ್ದೀನಿ. ಮಂಜು ಅಣ್ಣ ಮತ್ತು ರವಿ ಅಣ್ಣ ಎಲ್ಲರೂ ಸೇರಿ ಬಂದಿದ್ದೀರಿ. ನಾನು ಈ ದೇವಸ್ಥಾನ ಬಗ್ಗೆ ಮೊನ್ನೆ ಬಂದ್ಬಿಟ್ಟು ಚಿರು ಪವನ್ ತೇಜ್ ಅವರು ಮತ್ತೆ ಬಂದ್ಬಿಟ್ಟು ఆయన పేరేమి ಷಣ್ಮುಗಂ ಅಣ್ಣ ಅಂತ ಹೊಸೂರು ಸೇವಾ ಸಂಘಂ ಅಣ್ಣ ಅವರು ತುಂಬ ದಿವಸದಿಂದ ಈ ವಿಡಿಯೋ ಆಗ್ತಾ ಇದ್ರು. ಇದ್ರ ಬಂದು ಹೋಗ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು. ಆದರೆ ಬೆಳಗ್ಗೆ ಇವರೇ ಫೋನ್ ಮಾಡಿಬಿಟ್ಟು ಈ ಥರ ಹೋಗಮ್ಮೆ ರೆಡಿ ಆಗಿಬಿಡ್ರಿ ಅಂದರು. ನನಗೆ ಹಂಗೆ ಶಾಕ್ ಆಗಿಬಿಡ್ತು. ಏನು ಮಿರಾಕಲ್ ಅಂದರೆ ಯಾರೂ ಅಷ್ಟೇ ಯಾವ ದೇವಸ್ಥಾನಕ್ಕೂ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡೋದು ತುಂಬ ಕಷ್ಟ. ಆದರೆ ಆ ದೇವರ ಅನುಗ್ರಹ ಇದ್ದರೆ ಮಾತ್ರನೇ ಈ ಫಾರೆಸ್ಟ್ ಒಳಗಡೆ ಟ್ರಾವೆಲ್ ಮಾಡಿ ಬರೋಕ್ಕಾಗೋದು. ನಾನು ಇವಾಗ ಬಂದೆ, ನಾನು ಎಲ್ಲ ವೀಡಿಯೋ ಕ್ಲಿಪ್ಸು ಹಾಕ್ತೀನಿ ಒಂದೊಂದು. ನೈಟು ಯಾವ ಥರ ಬಂದ್ರಿ ಅಂತ. ಹಿಂದೆ ಒಂದು ಕಾರು 2 ಕಾರ್ ನಾವು ಬಂದಿದ್ದು. ಒಂದೊಂದು ಕಾರ್ಗೆ ಯಾವ ಥರ ಅಡ್ವೆಂಚರ್ ಆಗಿತ್ತು ಅಂತ ನಾನು ಮುಂದೆ ವೀಡಿಯೋನ ತಿಳಿಸ್ತೀನಿ ನೋಡಿ. ಈ ಲೊಕೇಶನ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ. ಖಚಿತವಾಗಿ ನೀವು ಬಂದ್ಬಿಟ್ಟು ವಿಸಿಟ್ ಮಾಡಿ. ನಿಮ್ಗೆ ಎಂಥ ಕಷ್ಟ ಇದ್ರೇನು ಆ ಜಲಗಂಡೇಶ್ವರನ ಬಂದು ನಂಬಿದ್ರೆ ನಿಮಗೆಲ್ಲ ಕಾರ್ಯನೂ ಸಿದ್ಧಿ ಆಗುತ್ತೆ ಅನ್ನೋದು ಇದು ಸತ್ಯ. ನನಗೆ ಗೊತ್ತಾಗಿರೋ ಪ್ರಕಾರ ಸರ್ವಸಾಮಾನ್ಯವಾಗಿ ನನಗೆ ಈಶ್ವರ ಟೆಂಪಲ್ಗೆ ನಾನು ಅಷ್ಟು ಬೇಗ ಯಾವತ್ತೂ ಹೋಗಿದ್ದಿಲ್ಲ. ಆದರೆ ಇವತ್ತೇನೋ ಸಡನ್ನಾಗಿ ಬಾನ ಹೋಗಮ್ಮೆ ಅಂತ ನಾನು ರೆಡಿಯಾಗಿ ಬಂದಿದ್ದು. ನನಗೆ ಒಂದು ಎಂಟರ್ಟೈನ್ಮೆಂಟ್ ಆಗೈತೆ ಅಂತದ ನಾನು ಬಂದರೆ. ಇಲ್ಲಿ ಬಂದ್ರದ ಸ್ವಲ್ಪ ವಿಚಾರ ಗೊತ್ತಾಗ್ತೈತೆ. ಇನ್ನು ಮುಂದೆ ವೀಡಿಯೋಸ್ ಬಂದು ಇವಾಗ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಡಿ. ನಮಸ್ಕಾರ, ಬನ್ನಿ ನೋಡಮ್ಮ. ನೋಡ್ರಿ, ಮೇಲಿನಿಂದ ಸಿಕ್ಕಾಪಟ್ಟೆ ನೋಡ್ರಿ ಆ ಮುಗಿಲಿ ಹೈವೇ ಗೊತ್ತಾಗುತ್ತಾ ನಿಮಗೆ? ನೋಡ್ರಿ, ಝೂಮ್ ಮಾಡ್ತೀನಿ ನೋಡ್ರಿ. ಮುಗಿಲಿ ಹೈವೇನಾಗ ಪಲಮನೇರು ದಾಟಿ ಮುಗಿಲಿ, ಆಮೇಲೆ ಕೆಳಗಡೆ ಕಾಮಾಕ್ಷಮ್ಮನ ದೇವಸ್ಥಾನ, ಆಮೇಲೆ ನೆಕ್ಸ್ಟು ನಾವು ಬೆಟ್ಟಕ್ಕೆ ಹೋಗೋ ದಾರಿ, ಅದರಲ್ಲಿ ಗೋಶಾಲ ಐತೆ. ಗೋಶಾಲ ನೆಕ್ಸ್ಟು ನಾವು ಬೆಟ್ಟಕ್ಕೆ ಬಂದಿದ್ದೀರಿ ನೋಡಿ. ಈ ಗೋಶಾಲ ಅನ್ನೋದು ಬಂದ್ಬಿಟ್ಟು ಇಲ್ಲಿದೆ. ಈ 4 ಲೈಟ್ ಕಾಣಿಸುತ್ತೆ ನೋಡಿ, ಇದೆ ಗೋಶಾಲ. ನೋಡ್ರಿ, 5000 ಅಡಿನಾಗ ಇರೋ ಫೀಟಲ್ಲಿರೋ ಒಂದು ಬೆಟ್ಟದ ಮೇಲೆ ಇಲ್ಲಿ ಗೋಶಾಲ ಇಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗೈತೆ. ಇಲ್ಲಿ ನೋಡಿ, ಚಿಕ್ಕ ಮೊರಿ ಪುಟಾಣಿ ಮೊರಿ ಐತೆ ನೋಡಿ. ಬೆಶೀಟ್ ಹಾಕಿ ಮಣಗಿಸಿದ್ದಾರೆ. ಅಂದರೆ ಗೋಗಳಿಗೆ ಗೋರಕ್ಷಣಾ ಅಂತ ಹೇಳ್ತಾರೆ. ಗೋರಕ್ಷಣೆಗೆ ಎಷ್ಟು ನಾವು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಇದ್ರ ಮುಖಾಂತರ ತಿಳ್ಕೋಬೋದು ನಾವು. ಅದೇ ಮತ್ತು ಇಲ್ದಿರ ಹೊಸೂರು ಸೇವಾ ಸಂಘಂ ಷಣ್ಮುಗ ಅಣ್ಣ ಅವರು ಮನ್ಕೋಣಕ್ಕೆ ವ್ಯವಸ್ಥೆ ಆಗೋಕ್ಕೆ ಭಕ್ತಾದಿರಿಗೆ ಆ ಸಿಮೆಂಟ್ ರೋಡ್ ಆಗಲಿ ಇದೆಲ್ಲ ಹಾಕ್ಕೊಟ್ಟು ಇವತ್ತು ಶೀಟ್ಸ್ ಹಾಕಿ ಇವತ್ತು ಇಷ್ಟು ಮಾತ್ರ ಮಾಡಿದ್ದಾರೆ. ಇನ್ನು ಮುಂದೆ ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ದೊಡ್ಡ ಮಟ್ಟಕ್ಕೆ ಬರಬೇಕು. ಬೆಳಗ್ಗೆ ನಾನು ನಿಮಗೆ ಕ್ಲಿಪ್ ತೋರಿಸ್ತೀನಿ ನೋಡಿ. ಇವಾಗ ನೋಡಿರಿ, ನಾವು ನಮ್ಮ ಬ್ರದರ್ಸ್ ಎಲ್ಲರೂ, ನಮ್ಮ ಅಣ್ಣ ಎಲ್ಲರೂ ಬಂದು ಇವತ್ತು ಇಲ್ಲಿ ಬಂದಿದ್ದೀರಿ ನೋಡಿ. ಎಲ್ಲ ಈ ಲಾಸ್ಟ್ನಿಂದ ಈ ಲಾಸ್ಟ್ವರೆಗೂ ನಮ್ಮದೇ ಅಡ್ಡ. ಇವತ್ತು ಒಂದು ಜಾಮಕ್ಕೆ ಮಾತ್ರ ನೋಡ್ರಿ. ಜೀವನದಲ್ಲಿ ಒಂದು ದಿವಸನ ಬಂದು ನಾವು ದೇವಸ್ಥಾನದಲ್ಲಿ ಇಲ್ಲಿ ಮನಗಿದ್ರೆ ನಮ್ಮ ಒಳಗಡೆ ಇರೋ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಇದೆಲ್ಲ ಹೋಗಿ ಒಳ್ಳೆಯ ಒಂದು ಸಂಸ್ಕಾರ ಬಂದು ನಮಗೆ ಭಗವಂತನ ಯಾವ ರೀತಿಯಾಗಿ ನಾವು ಪಡ್ಕೊಬೇಕು ಅನ್ನೋದು ತಿಳ್ಕೊಬೋದು. ಇದು ಕಾಮಾಕ್ಷಿ ಅಮ್ಮನ ಬಲಿಪೀಠ, ಅವ್ರ ಪಾದಗಳು ಅಂತ ತಿಳ್ಕೊತೀನಿ. ಏನು ಅಂತ ಅಷ್ಟು ಮಾತ್ರ ಗೊತ್ತಿಲ್ಲ. ಮುಂದೆ ಬಂದ್ಬಿಟ್ಟು ಅದ್ರ ಬಗ್ಗೆ ಏನು ಅಂತ ಮಾಹಿತಿ ತಿಳಿಸ್ತೀನಿ ನೋಡ್ರಿ. ಇಲ್ಲಿ ಈ ಜ್ಯೋತಿ ಬಂದು ಆರಲ್ಲಿದ್ದಾನೆ, ಆರ್ದಿರೋ ಜ್ಯೋತಿ ಇದು. ಅಗ್ನಿ ಇನ್ನೊಂದು, ಈ ಜ್ಯೋತಿ ಒಂದಿನೇ ಸಾಕ್ಷಿ. ಯಾಕಂದರೆ 365 ದಿವಸನೂ ದೀಪ ಬಂದ್ಬಿಟ್ಟು ಇಲ್ಲಿ ಜ್ಯೋತಿ ಇರುತ್ತೆ. ಬೆಂಕಿ ಈ ಬೆಂಕಿ ಮುಖಾಂತರನೇ ಅಲ್ಲಿ ಬಂದ್ಬಿಟ್ಟು ಅಡುಗೆ ಮಾಡಿ ಮಹಾಪ್ರಸಾದ ವಿನಿಯೋಗ ಮಾಡೋದು ಇಲ್ಲಿನಿಂದ, ಅದರಿಂದನೇ ಸ್ಟಾರ್ಟ್ ಆಗುತ್ತೆ. ಫುಲ್ ಆ್ಯಂಡ್ ಫುಲ್ಲು ಸೌದೆ ಅಕ್ಕಿ ಇರ್ರಿ, ಅವೆಲ್ಲನೂ ತೋರಿಸ್ತೀನಿ ಮುಂದೆ ಕ್ಲಿಪ್ಪು ನೋಡ್ರಿ. ಇವಾಗ ಬಂದಿರೋ ಭಕ್ತಾದರಿಗೆ ಅಡುಗೆ ಮಾಡಿ ಇಟ್ಟಿದ್ದಾರೆ. ಅಡುಗೆ ಮಾಡಿ ನೋಡ್ರಿ ಎಷ್ಟೋ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸೂಪರು, ವಂಡರ್ಫುಲ್ಲಾಗೈತೆ ನಿಜವಾಗಿ. ಈ ಜಾಗಕ್ಕೆ ಬರಬೇಕಾದ್ರೆ ಒನ್ ಡೇ ಟ್ರಿಪ್ ಆಗಿ ಅಡ್ವೆಂಚರ್ ಆಗಿ ನೀವು ಬರ್ಬೋದು ಈ ಜಾಗಕ್ಕೆ. ಫ್ಯಾಮ್ಲಿ ಸಮೇತ ಬಂದೋಗಿ ಒಂದು ಸಾರಿ, ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮಗೆ ಭಕ್ತಿ ಅಂದರೆ ಏನು, ಭಗವಂತನ ಲೀಲೆ ಅಂದರೆ ಏನು ಅನ್ನೋದು ನಿಮಗೆ ಈ ಬೆಟ್ಟ ಹತ್ತಿ ಇಳಿಯೋಷ್ಟಕ್ಕೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಮಹಾಕುಂಡಲಿನಿ ಶಕ್ತಿ, ಮಹಾಕುಂಡಲಿನಿನೇ ಇದೆ ನೋಡಿ. ಓಂ ಸರ್ವಂ ಶಿವಾರ್ಪಣಂ ನೋಡಿ. ಈ ಕುಂಡಲಿನಿ ಇಲ್ಲೇ ಇದೆ ನೋಡಿ.
ಮತ್ತು ನಮ್ಮ ಕೈವಾರ ತಾತ ಅವರು ಧ್ಯಾನ ಮಾಡಿರೋ ಕೊಗೆ ಇದು. ಈ ಕೊಗೆ ಒಳಗಡೆ ನೋಡಿ ಎಷ್ಟು ಒಳಗಡೆ ಹೋಗುತ್ತೆ, ಅಷ್ಟು ಒಳಗೆ ನಮ್ಮ ಕೈನಾಗ ಹೋಗೋಕ್ಕಾಗುತ್ತೋ ಇಲ್ಲೋ, ಸಾಧ್ಯ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನೋಡಿ ಹಿಂಗೆ ಬರ್ತಾ ಇದೆ ಈ ತೀರ್ಥ ನೋಡಿ ಈ ಬಟ್ಟೆನಾಗ ಜಲಗಂಡೇಶ್ವರ ದೇವಸ್ಥಾನದಲ್ಲಿ ಈ ಬಂಡೆ ಪೂರ ತೀರ್ಥ ಬರುತ್ತಾ ಇರದೆ. ಇದು 365 ದಿವಸನೂ ಬರ್ತಾನೆ ಇದೆ ನೋಡಿ. ಇಲ್ಲಿ ಮಳೆ ಬಿದ್ದಂಗೆ ಐತೆ ಮೇಲೆ. ಈ ಕೊಗೆ ಒಳಗಡೆದ ಈ ಕೇವ್ ಒಳಗಡೆದ ಬಂದ್ಬಿಟ್ಟು ನಮ್ಮ ಯಾರಪ್ಪ ಅವರು ಕೈವಾರ ತಾತ ಬಂದ್ಬಿಟ್ಟು ಇಲ್ಲೇ ನಮ್ಮ ಧ್ಯಾನ ಮಾಡಿರೋದು. ಈ ಜಾಗದಲ್ಲಿ ಬಂದು ಈ ಜಾಗದಲ್ಲಿ ಧ್ಯಾನ ಮಾಡಿ ಮುಕ್ತಿ ಪಡೆದಿರೋ ಜಾಗ ಇದು. ವೀಕ್ಷಕರೇ, ಇವಾಗ ಈ ಕಂಬಿಗಳಿದ್ರಲ್ಲಿ ಇದರಲ್ಲಿ ವಿಡಿಯೋ ನೈಟ್ ವಿಷನಲ್ಲಿ ಕಾಣಿಸ್ತಾ ಇಲ್ಲ. ಷಣ್ಮುಗಮನ್ನ ಅವರು ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಬಂದು ಹೊಸೂರು ಸೇವಾ ಸಂಘ ಮುಖಾಂತರ ಈ ಜಲಕಂಡೇಶ್ವರಿಗೆ 20 ಲಕ್ಷ ರೂಪಾಯಿಯಲ್ಲಿ ಎಲ್ಲ ಇದು ಮಾಡ್ತಿದ್ದಾರೆ. ಇದುವರೆಗೂ 60 ಲಕ್ಷವರೆಗೂ ಖರ್ಚು ಮಾಡಿ ಕಾಂಪೌಂಡ್ಸ್ ಎಲ್ಲ ಕಟ್ಟಿದ್ದಾರೆ. 300 ಮೀಟ್ರು ನೋಡಿ. ಷಣ್ಮುಗಂ ಹೊಸೂರು ಸೇವಾ ಸಂಘಂ ಅಂತ ಈ ಜಲಗಂಡೇಶ್ವರನಿಗೆ ಯಾವಾಗಲೂ ಋಣಬಡಿ ಇರ್ತಾರಂತ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಅದರ ಪ್ರಕಾರನೇ ಅವರು 365 ದಿವಸನೂ ಅವರು ಇಲ್ಲಿ ಊಟದ ವ್ಯವಸ್ಥೆ ಮ್ಯಾಕ್ಸಿಮಮ್ ಏನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ತಾಯಿದ್ದಾರೆ. ಅಲ್ಲ, ಈ ಜಲಗಂಡೇಶ್ವರಿ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕಂತಲೇ ಅವರು ಭಕ್ತಾದಿರು ಬಂದ್ಬಿಟ್ಟು ಪಾತ್ರೆಗಳಾಗಲಿ ಚೇರ್ ಆಗಲಿ ಅವ್ರ ಕೈನಾಗ ಆಗಿರೋದು ಈ ಕಾಡು ಒಳಗಡೆ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂದರೆ ಅದು ಎಷ್ಟು ದೊಡ್ಡ ಸಂತೋಷವಾಗಿರೋ ವಿಷಯ ಗೊತ್ತಾ. ಮತ್ತು ನೋಡಿದ್ರೆ ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಹೇಳ್ಬೇಕು ನಿಮಗೆ, ತೋರಿಸ್ತೀನಿ ನೋಡಿ. ವಾಶ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಷ್ಟು ದೊಡ್ಡ ಹೈಟಲ್ಲಿ ಹೆಣ್ಮಕ್ಳು ಬಂದರೆ ಆ ಬಾತ್ರೂಮ್ ಸ್ಪೆಷಾಲಿಟಿ ಇರಬೇಕು ಅಂತ ಬಾತ್ರೂಮ್ ಸ್ಪೆಷಾಲಿಟಿ ಮಾಡಿದ್ದಾರೆ. ಮತ್ತು ಹುತ್ತಿದೆ ಇಲ್ಲಿ, ಇದಕ್ಕೊಂದು ಹಿಸ್ಟ್ರಿ ಇದೆ. ಅದು ಏನು ಅಂತ ನಾನು ಬೆಳಗ್ಗೆ ಮಾಹಿತಿ ಕೇಳ್ಕೊಂಡು ನಾನು ನಿಮ್ಮ ಹತ್ರ ಹೇಳ್ತೀನಿ ಇದ್ರ ಬಗ್ಗೆ, ಇದು ಏನು ವಿಶೇಷ ಅನ್ನೋದು. ಯಾಕಂದರೆ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಇವಾಗ ನಿಮ್ಮ ಥರನೇ ಫಸ್ಟ್ ಟೈಮ್ ಬಂದಿರೋದು. ನೋಡಿ, ಬಾತ್ರೂಮ್ ವ್ಯವಸ್ಥೆ ಮಾಡಿದ್ದಾರೆ. ಅದು ಇಷ್ಟು ಹೈಟಲ್ಲಿ ಯಾವ ಥರ ಇವ್ರಿಗೆ ಮಾಡಿದ್ರು ಅನ್ನೋದೇ ಒಂದು ಆಶ್ಚರ್ಯವಾಗಿದೆ. ಅದ್ರ ಬಗ್ಗೆ ಮಾಹಿತಿ ಬಂದುಬಿಟ್ಟು ನಮ್ಮ ಹೊಸೂರು ಚಿರುಪವಂತೆ ಜತ್ರ ಕೇಳಿ ತಿಳ್ಕೊನಮ್ಮೆ. ಸರ್ ನಮಸ್ಕಾರ. ಇವಾಗ ಇಲ್ಲಿ ದೇವಸ್ಥಾನ ಬಂದ್ಬಿಟ್ಟು ಯಾವ ಥರ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಆಡಿಯನ್ಸ್ಗೋಸ್ಕರ. ಇದು ಜಲಗಂಡೇಶ್ವರ ಅಂದರೆ ಶೃಂಗೇಲ ಮುಗುಳಿ ಜಲಗಂಡೇಶ್ವರ ದೇವರಕೊಂಡ ಅಂತ. ಇಲ್ಲಿ ಇದು ಎಷ್ಟೋ ಪ್ರಾಮುಖ್ಯವಾದ ದೇವಸ್ಥಾನ. ಮುಗುಳೆಮ್ಮ ಅಂತ ಒಂದು ಅಜ್ಜಿ ಇದ್ಲಂತೆ ಆ ಕಾಲದಲ್ಲೇ. ಆವಾಗ ದೇವ್ರನ್ನೆಲ್ಲ ದರ್ಶನ ಮಾಡೋಕೆ ಎಲ್ಲರೂ ಬರ್ತಾಯಿದ್ರಂತೆ. ಆ ಟೈಮ್ನಿಂದನೇ ನನಗೂ ಅವ್ರು ಹೇಳಿರೋ ಇಷ್ಟು ಪ್ರಕಾರ ಒಂದು 100 ವರ್ಷ ಮುಂಚೆ ಚರಿತ್ರೆ ನಾನು ಹೇಳ್ತಾ ಇರೋದು. ನಮಗೆ ಹೇಳಿರೋ ದೊಡ್ಡವರು, ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಾಹಿತಿ. ಅದೇ ಪ್ರಕಾರ ಬಂದುಬಿಟ್ಟು ಯಾವಾಗೂ ಬಂದವ್ರಿಗೆ ಅನ್ನ ಇಲ್ಲ ಅಂದಿರ ಇಲ್ಲಿ ಬೆಟ್ಟ ಎಕ್ಕೆ ಬಂದವ್ರಿಗೆ ಎಷ್ಟೋ ದೇವ್ರುಗಳೇ ಬಂದು ಊಟ ಮಾಡ್ಕೊಂಡು ಹೋಗಿದೆ. ಹಿಸ್ಟ್ರಿ ಐತೆ ಆ ಯಮ್ಮನ ಹೇಳೋ ಪ್ರಕಾರ. ನೋಡಿದ್ರೆ ಈಗ ಒಂದೊಂದು ಸಲ ದಿನಸೆ ಧಾನ್ಯ ಎಲ್ಲ ಆಗೋ ಟೈಮಲ್ಲಿ ಯಾರನ್ನೋ ಕಳಿಸಿದ್ರಂತೆ. ಅವರು ಲೇಟ್ ಆಯ್ತಂತೆ ಬಂದಿದ್ದು, ಬರಲಿಲ್ಲಂತೆ. ಇನ್ನೊಬ್ಬ ಅವರು ಮಗ ಒಬ್ರು ಇದ್ರಂತೆ. ನೋಡು ತಾತ ಬಂದು ಹೋಗಿ ಎತ್ಕೊಂಡು ಬರೋಗೋ ಬಂದಿದ್ದಾರೆ ನೋಡು, ಬರ್ತಾಯಿದ್ದಾರೆ ಅಂತ ಹೇಳಿದಕ್ಕೆ ಆ ಹಿಸ್ಟ್ರಿ ಬಂದುಬಿಟ್ಟು ಹೇಳಿದ್ದಕ್ಕೋಸ್ಕರ ಬಂದಿದ್ದಾರೆ ಹೋಗು ಅಂತ ಹೇಳಿದಕ್ಕೆ, ಇಲ್ಲ ಬರ್ತಾಯಿದ್ದಾರೆ ತಾತನೇ ಬರ್ತಾಯಿದ್ದಾನೆ ಅಂತ ಹೇಳಿದಕ್ಕೆ ಆಮೇಲೆ ಎಷ್ಟೊತ್ತಾದ್ರೂ ತಾತ ಬರಲ್ಲ ಅಂದರೆ, ಆದ್ರೂ ಅಲ್ಲಿ ಬಂದಿರೋದು ಕಣ್ಣಿಗೆ ಇಬ್ರಿಗೂ ಕಾಣಿಸಿದ್ದಾರೆ. ಅಲ್ಲೇ ಡಿಸ್ಟೆನ್ಸ್ ಒಂದು 500-200 ಮೀಟ್ರಲ್ಲೇ ಡಿಸ್ಟೆನ್ಸಲ್ಲಿ ಅವ್ರು ಬಂದಿದ್ದಾರೆ ಅಂತ ಗೊತ್ತು. ಕ್ಲೀನಾಗಿ ಕ್ಲಾರಿಟಿಯಾಗಿ ಗೊತ್ತಾಗಿದೆ. ಅದಕ್ಕೋಸ್ಕರ ಅವ್ರು ಬಂದುಬಿಟ್ಟು ಸರಿ ತಾತ ನಾನೇ ಹೋಗಿ ಬರ್ತೀನಿ. ನೋಡಿದ್ರೆ ಈಗ ಒಂದು ತಿಂಗಳಿಗಾಗುವಷ್ಟು ದಿನಸೆ ಧಾನ್ಯ ಅಲ್ಲಿ ಮೂಟೆ ಸಮೇತ ಐತಂತೆ. ತಾತ ಮಾತ್ರ ಇಲ್ಲ ಅಂತೆ. ತಾತ ಕೆಳಗಡೆ ಹೋಗಿರೋರು ಕೆಳಗಡೆನೇ ಇದ್ದಾರಂತೆ. ಇಲ್ಲಿ ಬಂದಿರೋದು ಯಾರು? ಸಾಕ್ಷಾತ್ ಶಿವನೇ ಬಂದು ಅದನ್ನು ಕಂಟಿನ್ಯೂ ಮಾಡಬೇಕು. ಇವ್ರು ಇಷ್ಟು ಬಾಧೆ ಬೀಳ್ತಾ ಇದ್ದಾರೆ, ಇದು ಹಿಂಗೆ ಇರಬೇಕು. ಅದಕ್ಕೋಸ್ಕರನೇ ಜಲಗಂಡೇಶ್ವರನಿಗೆ ಬಂದರೆ ಎಷ್ಟೊತ್ತಲ್ಲಿ ಬಂದ್ರೂ ಊಟ ಇರೋಕೆ ಮಲ್ಕೊಳಕ್ಕೆ ಜಾಗ ಎಲ್ಲನೂ ಇಲ್ಲಿ ಒಂದು ಬಂದರೆ ನೋಡು. ನಾವು ಇಷ್ಟೊತ್ತಲ್ಲಿ ಒಂದು 2 ಗಂಟೆ ರೈತನಾಗಿ ಇಲ್ಲಿ ಬಂದಿದ್ದೀರಿ ಅಂದರೆ ಎಷ್ಟು ಪ್ರಾಮುಖ್ಯತೆ ಇದ್ದರೆ ಹೊಸ್ದಾಗಿ ಬರೋರಿಗೆ ಎಲ್ಲರಿಗೂ ಭಯ ಆಗ್ತದೆ. ಅದು ನಾನು ಆಲ್ರೆಡಿ ಬಂದಿರೋದಕ್ಕೋಸ್ಕರ ನಾನು ಕರ್ಕೊಂಡ್ಬಂದಿನಿ. ಅದೇ ಪ್ರಕಾರ ನೋಡು, ಚಿಕ್ಕ ಹುಡುಗನಾಗೂ ಬರ್ತಾಯಿದ್ದಂತೆ ನಮ್ಮ ಷಣ್ಮುಗಮ್ಮು. ಅದೇ ಥರ ನಮ್ಮ ಸ್ನೇಹಿತರು ಷಣ್ಮುಗಮ್ ಅವರು ಇದನ್ನು ಬರ್ತಾ ಹೋಗ್ತಾ ನನಗೇನೋ ಒಂದು ದೇವ್ರು ಮಾಡಿದ್ರಪ್ಪ, ನಾನು ನಿನ್ನ ಸೇವೆ ಮಾಡಬೇಕಂತ ಮೊಕ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಆ ದೇವರು ಏನೋ ಅಯ್ಯಪ್ಪನಿಗೆ ಮಾಡಿದ್ದಾನೆ. ಆ ಮಾಡಿರೋಕ್ಕೋಸ್ಕರನೇ ಆ ಪ್ರಾಮಿಸ್ಗೋಸ್ಕರ ಯಾವಾಗಲೂ ನನ್ನ ಜಲಗಂಡೇಶ್ವರನ ಹತ್ರಕ್ಕೆ ಹೋಗ್ಬೇಕಂತ 365 ದಿನದಲ್ಲಿ
200 ದಿನ ಇಲ್ಲೇ ಬರ್ತಾನೆ, ಬೆಳಗ್ಗೆ ಕೂಡ ಬರ್ತಾ ಇದ್ದಾರೆ, ನಾವು ಬರ್ತೀನಿ ಅಂದರೆ ಬಂದುಬಿಡ್ತಾನೆ. ಏನು ಗೊತ್ತಾ ಷಣ್ಮುಗಮ್ಗೆ ಎಲ್ಲೆಲ್ಲೋ ಇರೋ ದೇವ್ರುಗಳು ಅಲ್ಲಲ್ಲೋ ಅಲ್ಲಾರು ಗೊತ್ತು. ಈ ಥರ ಪ್ರಾಮುಖ್ಯತೆ ಇರೋ ದೇವಸ್ಥಾನ ಎಲ್ಲರೂ ನೋಡಬೇಕಂತ ಎಷ್ಟೋ ಆದಷ್ಟೂ ಪಬ್ಲಿಸಿಟಿ ಮಾಡ್ತಾಯಿದ್ದಾರೆ. ಹೊಸ ಸೇವಾ ಸಂಗಮ ಅಂತ ಹೆಲ್ಪ್ ಮಾಡ್ತಾಯಿದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ನೋಡಿ ಇವಾಗ ಇದು ಈ ಕಂಬಿ ವರ್ಕ್ ಮಾತ್ರ 30 ಲಕ್ಷಕ್ಕೂ ವರ್ಕ್ ಮಾಡಿದ್ದಾರೆ. ಒಂದು 300 ಮೀಟ್ರು ಈ ಎಕ್ಸ್ಚೇಂಜಸ್ ನೋಡ್ತಿದ್ದ ಜಾಗ ಇದು. ಈ ಜಾಗ ಅಷ್ಟು ಇನ್ನು 15 ಅಡಿ ಆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಬ್ಯಾಲೆನ್ಸ್ ಇಲ್ಲ, ಬರೀ ಬಂಡೆನೇ ಇರೋದು, ಬೆಟ್ಟ ಇದು. ಆ ಬೆಟ್ಟಗೋಸ್ಕರ ಕಂಬಿಗಳು 300 ಮೀಟ್ರ್ ಹಾಕಿದ್ದಾರೆ. ಅದು ಗೋಡೆ ಮಾತ್ರ ಪಿಲ್ಲರ್ಸ್ ಎದ್ದೇಳಿಸ್ಬಿಟ್ರೆ ಅಲ್ಲಿ ಗಂಟ ನಮ್ಗೆ ಹೋಗ್ಬಿಡ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಸಡ್ಡು ಮಾತ್ರ ಅವರು ಬಿಟ್ಟು ಮೋಲ್ಡು ಅಲ್ಲಿ ಪಿಲ್ಲರ್ ಎದ್ದೇಳಿಸ್ಬಿಟ್ಟು ಮೋಲ್ಡ್ ಮಾತ್ರ ಅಟ್ಯಾಚ್ ಮಾಡಬೇಕು ಈ ನಮ್ಮ ಗವಿಗೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆವಾಗ ಬಂದುಬಿಟ್ಟು ಅದೇ ನಮ್ಮ ಆಂಜನೇಯ ಸ್ವಾಮಿಗಳು ಜಾಸ್ತಿ ಇದ್ದಾರೆ. 3 ಗಂಟೆ ಆದಮೇಲೆ ಎದ್ದೇಳ್ತೇವೆ. ಸೌಂಡ್ ಜಾಸ್ತಿ ಮಾಡ್ತದೆ, ಮಲ್ಕೊನೆಗೆ ಜನಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಅವು ಮೂಗು ಜೀವಗಳೆಲ್ಲ ಏನೂ ಮಾತಾಡೋಕ್ಕಾಗಲ್ಲ ಅವನ್ನ. ಅದಕ್ಕೆ ಮೋಲ್ಡ್ ಹಾಕಿಬಿಟ್ರೆ ಅವು ಪಾಟ್ಗೂ ಅವು ಇರೋಕ್ಕೂ ಜಾಗ ಇರ್ತದೆ, ಪ್ಲಸ್ಸು ಜನಗಳಿರೋದಕ್ಕೂ ಜಾಗ ಇರ್ತದೆ. ಇಲ್ಲಾಂದ್ರೆ ಇವಾಗೇ ಬಂದುಬಿಟ್ಟು ಒಂದು 30 ಅಡಿಗೆ ಮೇಲೆ ಐತೆ, ಅಲ್ಲಿ ಗಂಟ ಹೋಗ್ಬಿಟ್ರೆ ಟೋಟಲ್ 50 ಅಡಿ ಅಗಲ ಆಗುತ್ತದೆ. ಇಲ್ಲಾಂದ್ರೆ ಒಂದು 300 ಮೀಟ್ರ್ ನಮ್ಗೆ ಅಗಲ ಆಗೋದು, ಒಂದು 1000 ಜನ ನಮಗೆ ಸ್ಟೇ ಮಾಡೋ ಥರ ಆಗುತ್ತದೆ. ಅದು ಬಿಟ್ಟು ಮೇಲೆ ಮುರುಗನ ದೇವಸ್ಥಾನ ಐತೆ, ಅಲ್ಲಿ ರೋಡ್ ಕೆಳಗಡೆಯಿಂದ ರೋಡ್ ಆಗಿಬಿಟ್ಟು ಮೇಲೆ ಪಾರ್ಕಿಂಗ್ ಮಾಡಿಬಿಟ್ರೆ ಒಂದು 200-300 ಗಾಡಿ ಪಾರ್ಕಿಂಗ್ ಮಾಡ್ಬೋದು. ಒಂದು 500 ಗಾಡಿನೇ ಪಾರ್ಕಿಂಗ್ ಮಾಡ್ಬೋದು. 10 ಎಕರೆ ಮೇಲೆ ಐತೆ, ಅಷ್ಟು ಕ್ಲೀನಾಗಿ ಅದು ಜಲ್ದಿ ಮಾಡ್ಬೋದು. ಅಲ್ಲಿ ರೋಡ್ ಬಂದುಬಿಟ್ರೆ ಸಾಕು, ಆಟೋಮೆಟಿಕ್ ಮಾಡಿಬಿಡ್ಬೋದು. ದಯವಿಟ್ಟು ಎಲ್ಲರೂ ಬರ್ರಿ, ಒಳ್ಳೇದಾಗ್ತದೆ. ನೀವು ಏನು ತಿಳ್ಕೊತೀರೋ ಅದೇ ಥರ. ಜೈ ತೆಲುಗು ತಲ್ಲಿ, ಜೈ ಹಿಂದ್, ಜೈ ಭಾರತ್ ಮಾತಾ.